ಪಂಚರಾಜ್ಯಗಳ ಎಕ್ಸಿಟ್ ಪೋಲ್ನ ಸಮೀಕ್ಷೆ ಹೊರಗಡೆ ಬರೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಮಾತ್ರ ಬಾಕಿ. ಆಗಲೇ ವೆಸ್ಟ್ ಬೆಂಗಾಲ್ಗೆ ಸಂಬಂಧಪಟ್ಟ ಹಾಗೆ ಒಂದು ಫಸ್ಟ್ ರಿಯಾಕ್ಷನ್ ನಮ್ಮೆಲ್ಲ ಅತಿಥಿಗಳಿಂದ ಪಡ್ಕೊಂಡ್ವಿ. ಈಗ ನೇರವಾಗಿ ತಮಿಳುನಾಡಿನ ಚುನಾವಣೆ, ಪಕ್ಕದ ರಾಜ್ಯದಲ್ಲಿ ನಡೆದಂತಹ ಚುನಾವಣೆ, ಅದರಲ್ಲೂ ಬೆಂಗಳೂರಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಮಿಳಿಗರಿದ್ದಾರೆ. ಚುನಾವಣೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಮಿಳುನಾಡಿಗೆ ಹೋಗಿ ವೋಟ್ ಹಾಕಿ ಬಂದರು. ಹಾಗಾಗಿ ಇಲ್ಲಿರುವಂಥವರಿಗೂ ಅಲ್ಲೇ ನಡೀತಾ ಇದೆ ಅನ್ನುವಂಥ ಕ್ಯೂರಿಯಾಸಿಟಿ ನಂಜುಂಡೇಗೌಡ ಸರ್ ಇದ್ದೇ ಇರುತ್ತೆ. ಪ್ರತಿ ಸಲ ಹೆಂಗಾಗ್ತಾಯಿತ್ತು ಅಂದರೆ DMK ಅಥವಾ AIDMK ಆಲ್ಟರ್ನೇಟ್ ಆಗಿ ಪಕ್ಷಗಳು ಚೇಂಜ್ ಆಗ್ತವೆ, ಸರ್ಕಾರಗಳು ಬರ್ತವೆ ಅನ್ನುವಂಥ ಚರ್ಚೆ ಇತ್ತು. ಆದರೆ ಈ ಬಾರಿ TVKಯ ಎಂಟ್ರಿಯಿಂದ ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಾದಂತಹ ಒಂದು ವೇವ್ ಕಾಣಿಸ್ತು. ಅದು ಮತವಾಗಿ ಅಥವಾ ಒಂದು ಸೀಟ್ಗಳಾಗಿ ಕನ್ವರ್ಟ್ ಆಗುವಷ್ಟರ ಮಟ್ಟಿಗೆ ವಿಜಯ್ ಅವರು ಇಂಪ್ಯಾಕ್ಟ್ ಮಾಡಿದ್ದಾರೆ ಹೇಗೆ ಅಂತ ಹೇಳಿ ತಮಿಳುನಾಡಿನಲ್ಲಿ ಸರ್. ಭಾಳ ಕರೆಕ್ಟಾಗಿ ಅದನ್ನು ಗುರುತಿಸಿದ್ದೀರಾ. 1967 ನಂತರದ ರಾಜಕಾರಣವನ್ನು ನೀವು ನೋಡಿದ್ರೆ ತಮಿಳುನಾಡು ರಾಜಕಾರಣ ಸಿನಿಮಾ ನಟರು ಮತ್ತು ಸಿನಿಮಾ ರಂಗದ ವ್ಯಕ್ತಿಗಳ ಸುತ್ತನೇ ಗಿರಿಕೆ ಹೊಡಿತಾ ಇದೆ ನೋಡಿ. MGR, ಆಮೇಲೆ ಇವರು ಅಣ್ಣಾದೊರೈ, MGR, ಕರುಣಾನಿಧಿ, ಜಯಲಲಿತಾ, ಇವರು ಸುತ್ತನೇ ಗಿರಿಕೆ ಹೊಡಿತಾ ಇದೆ. ಈಗ ವಿಜಯ್ ಅವರು ದೊಡ್ಡ ಶಕ್ತಿಯಾಗಿ ಎಮರ್ಜ್ ಆಗಿದ್ದಾರೆ. ಅಲ್ಲಿ ನಾನು ಕೆಲವು ಜಿಲ್ಲೆಗಳ ಪ್ರವಾಸ ಮಾಡಿದೆ. ಹೊಸೂರು, ಧರ್ಮಪುರಿ, ಕೃಷ್ಣಗಿರಿ, ಕೊಯಮತ್ತೂರು ಮತ್ತು ಕರೂರು, ನಾಮಕ್ಕಲ್ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದೆ. ನಾನು ಒಂದು 3-4 ದಿವಸ ಹೋಗಿದ್ದೆ ನಾನು. ಅಲ್ಲಿ DMK ಮತ್ತು AIDMK ನಡುವೆ ನೇರ ಫೈಟ್ ಇದ್ದಂಗೆ ಕಾಣಿಸುತ್ತೆ. ಆದರೆ 18ರಿಂದ 35-40 ವರ್ಷದವರೆಗಿನ ಯುವತಿಯರು ಮತ್ತು ಯುವಕರು ಮತ್ತು ಮಹಿಳೆಯರು TVK ಬಗ್ಗೆ ಮಾತಾಡ್ತಾರೆ, ವಿಜಯ್ ಬಗ್ಗೆ ಮಾತಾಡ್ತಾರೆ. ಎಲ್ಲರನ್ನೂ ನೋಡಿದ್ದೀವಿ. ವಿಜಯ್ಗೆ ಯಾಕೆ ಒಂದು ಅವಕಾಶ ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಕರೂರಿನಲ್ಲಿ ನಿಮಗೆ ಗೊತ್ತು, ಸ್ಟ್ಯಾಂಪೀಡ್ ಆಗಿದ್ದು. ವಿಜಯ್ ಅವ್ರ ರ್ಯಾಲಿಯಲ್ಲಿ ಸ್ಟ್ಯಾಂಪೀಡ್ ಆಗಿ ಸುಮಾರು ಜನ ಮೃತಪಟ್ಟರು. ಆಮೇಲೆ ಮೊನ್ನೆ ಕೂಡ ಅವ್ರ ಮೇಲೆ ಯಾರೋ ಹೂವಿನ ಚೆಂಡೆಸಿದಾಗ ಅವ್ರು ಗಾಬರಿ ಬಿದ್ದು ಓಡೋದ್ರು. ಇಷ್ಟಾದರೂ ಕೂಡ ಜನ ವಿಜಯ್ ಕಡೆ ನೋಡ್ತಾ ಇದ್ದಾರೆ. ನೀವು ಹೇಳ್ದಂಗೆ ಅದೆಷ್ಟರ ಮಟ್ಟಿಗೆ ಓಟಾಗಿ ಕನ್ವರ್ಟ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಸೀಟಾಗಿ ಓಟಂತೂ ಒಂದಷ್ಟು DMK ಓಟನ್ನು ಕಸಿತಾರೆ ಮತ್ತು AIDMK ಓಟು ಕಸಿತಾರೆ. ಯಾರ ಓಟನ್ನು ಹೆಚ್ಚು ಕಸಿತಾರೆ ಅನ್ನೋದ್ರ ಮೇಲೆ ತಮಿಳುನಾಡು ರಿಸಲ್ಟು ಡಿಪೆಂಡ್ ಆಗಿದೆ. ಅದ್ರ ಜೊತೆಗೆ ಎಷ್ಟರ ಮಟ್ಟಿಗೆ ಇವರು ಪಡೆಯುವಂಥ ಓಟ್ಗಳು ಸೀಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಹೇಳೋದು ಭಾಳ ಕಷ್ಟ. ಯಾಕೆಂದರೆ ಇಡೀ ಎಂಟೈರ್ ತಮಿಳುನಾಡಲ್ಲಿ ವಿಜಯ್ ಭಾರಿ ಪಾಪ್ಯುಲರ್ ನಟರು. ಅವರು ಸಿಕ್ಕಾಪಟ್ಟೆ ಜನ ಅವರ ಅಭಿಮಾನಿಗಳಿದ್ದಾರೆ, ಅವರಿಗೆ ಬೆಂಬಲಿಗರಿದ್ದಾರೆ. ಹಾಗಾಗಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಒಂದಂತೂ ತಮಿಳುನಾಡು ರಾಜಕಾರಣದಲ್ಲಿ ಒಂದು ತಲ್ಲಣವನ್ನಂತೂ ವಿಜಯ್ ಉಂಟು ಮಾಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸೀಟಾಗಿ ಕನ್ವರ್ಟ್ ಆಗುತ್ತೆ ನೋಡ್ಬೇಕು ನಾವು. ಬಟ್ ಈ DMKಗೆ ಮತ್ತು AIDMKಗೆ ಒಂದು ಸಣ್ಣ ನಡುಕ ಅಂತೂ ಉಂಟಾಗಿದೆ. ಯಾವ ರೀತಿ ನಮಗೆ ಡ್ಯಾಮೇಜ್ ಮಾಡ್ತಾರಪ್ಪ ಅಂತೇಳಿ ಎಡಪ್ಪಾಡಿ ಪಳನಿಸ್ವಾಮಿನೂ ಎದುರಿದ್ದಾರೆ, ಸ್ಟಾಲಿನ್ ಕೂಡ ಎದುರಿದ್ದಾರೆ. ಸ್ಟಾಲಿನ್ ಈಗ ಇದು ಸೆಕೆಂಡ್ ಚುನಾವಣೆ ಸ್ಟಾಲಿನ್ಗೆ. ನೀವು ಹೇಳ್ದಂಗೆ 2011ರಿಂದ 2021 ಅಲ್ಲಿ AIDMK ಸರ್ಕಾರ ಇತ್ತು. 2021 ನಂತರ ಇವರು ಬಂದಿದ್ದಾರೆ, ಯಾರು ಸ್ಟಾಲಿನ್ ಬಂದಿದ್ದಾರೆ. ಈಗ ಅವ್ರಿಗೆ ಎರಡನೇ ಚುನಾವಣೆ. ಸ್ಟಾಲಿನ್ಗೆ ಆ್ಯಂಟಿ ಇನ್ಕಂಬ್ರೆನ್ಸಿ, ಸ್ಟಾಲಿನ್ ಬಗ್ಗೆ ಆಡಳಿತ ವಿರೋಧಿ ಅಲ್ಲೇ ಇದೆ, ಆದರೆ ಪ್ರಬಲವಾಗಿ ಕಾಣಲ್ಲ. ಅದು ಅವ್ರ ಬಗ್ಗೆ ಕರಪ್ಷನ್ ಚಾರ್ಜಸ್ ಇದೆ, ಪ್ರಬಲವಾಗಿ ಕಾಣಲ್ಲ. ಅವ್ರ ಬಗ್ಗೆ ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣದ ಆರೋಪಗಳಿವೆ, ಪ್ರಬಲವಾಗಿ ಕಾಣಲ್ಲ. ಇಲ್ಲೊಬ್ರು ಮಾತಾಡ್ತಾರೆ. ಹಾಗೆ AIDMKಯಲ್ಲಿ ಗುಂಪಾರಿಕೆ ಇದೆ ನೋಡಿ. ಸೆಂಗೋಟಿಯನ್ನು TVKಗೆ ಹೋದರು, ಮತ್ತು ಪನ್ನೀರ್ಸೆಲ್ವಂ DMKಗೆ ಬಂದರು. ಈ ಥರ ಗುಂಪಾರಿಕೆ ಎಲ್ಲ ಇದೆ ಅಲ್ಲಿ. ಆಮೇಲೆ ಶಶಿಕಲಾ ನಟರಾಜನ್ ಅವ್ರ ಪಾರ್ಟಿ ಇದೆ ಅಲ್ಲಿ. ಅವರೆಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ ಗೊತ್ತಿಲ್ಲ. ಒಟ್ಟಾರೆ ಒಂದು ತಮಿಳು ರಾಜಕಾರಣ ಒಂಥರ ಚಿತ್ರಾನ್ನ ಅಂತ ಹೇಳ್ಬೋದು ನಾವು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ ಹೇಳೋದು ಕಷ್ಟ. ಫೈಟ್ ಅಂತೂ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕೆ DMK AIDMK ಫೈಟ್ ಮಾಡುತ್ತೆ ಅಂತ ಕಾಣಿಸ್ತಾ ಇದೆ. ವಿಜಯ್ ಯಾರಿಗೆ ಡ್ಯಾಮೇಜ್ ಮಾಡ್ತಾರೆ ನೋಡಬೇಕು. ಓಕೆ, ಭವ್ಯ ನರಸಿಂಹಮೂರ್ತಿ ಅವ್ರ ಬಳಿ ಹೋಗ್ತೀನಿ. ತಮಿಳುನಾಡು ಇನ್ಚಾರ್ಜ್ ಆಗಿದ್ರು. ಮ್ಯಾಮ್, ಹತ್ತಿರದಿಂದ ನೋಡಿದ್ದೀರಿ ಚುನಾವಣೆಯನ್ನ. ನೀವು ನೋಡಿದ ಹಾಗೆ ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಹಾಗೆ DMK ಅಲೈನ್ಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡಬಹುದು? ಮತ್ತೊಮ್ಮೆ ಅಧಿಕಾರಕ್ಕೆ ಬರುವಂತಹ ನಿರೀಕ್ಷೆಯಲ್ಲಿದ್ದೀರಾ? ಜನರ ರೆಸ್ಪಾನ್ಸ್ ಹೇಗಿತ್ತು? ಯಾವ ರೀತಿ ಚುನಾವಣೆಯನ್ನ ನಡೆಸಿದ್ರಿ ಅಂತ ಹೇಳಿ ಮ್ಯಾಮ್. 100% ಮೇಡಮ್. DMK ಅವರ ಒಂದು ಆಡಳಿತ ಏನಿತ್ತು ಕಳೆದ 5 ವರ್ಷ, ಇದು ಖಂಡಿತ ನಮ್ಮ ಕೋalition ನ ವಾಪಸ್ ತಂದೆ ತರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ತಾನೇ ಸರ್ ಹೇಳ್ತಾ ಇದ್ರು, ಐ ವಾಸ್ ಆನ್ ಗ್ರೌಂಡ್ ಸರ್. ನಾನು ತಮಿಳುನಾಡು ಕ್ಯಾಂಪೇನ್ ಕೂಡ ಹೋಗಿದ್ದೆ. ನೀವು ಹೇಳಿದ್ ನಿಜ. ವಿಜಯ್ ಅವರು ತುಂಬಾ ಸಲ ನಾನು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡಿದ್ದು ನಿಜ, ಯಾವಾಗ ಅವರ ಒಂದು ರ್ಯಾಲಿ ಹೋಗುವಾಗ. ಆದ್ರೆ ತಮಿಳುನಾಡು ಮುಂಚೆ ಹೇಗಿತ್ತು ಆ ರೀತಿ ಇವತ್ತಿಲ್ಲ. ಯಾವುದೇ ಒಂದು ಸೆಲೆಬ್ರಿಟಿ ಕ್ರೌಡ್ ನ ಪುಲ್ ಮಾಡಬಹುದು, ಹಾಗಂತ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ವೋಟ್ ಹಾಕ್ಸೋದಿದೆಯಲ್ಲ, ದಟ್ ಈಸ್ ಅ ಟೋಟಲಿ ಡಿಫರೆಂಟ್ ಇಶ್ಯೂ. ಕಳೆದ ವರ್ಷ ಅವರು ಪೊಲಿಟಿಕ್ಸ್ ಬಂದು ಇವತ್ತು ಸ್ಟಾರ್ಟ್ ಮಾಡಿರೋ ಪಾರ್ಟಿ ಅವರು ಒಳ್ಳೇದಾಗ್ಲಿ, ಬೇಡ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಎಲೆಕ್ಷನ್ ಅನ್ನೋದು ಒಂದು ಕೇಡರ್ ಅಂತ ಇರುತ್ತೆ, ಬೂತ್ ಲೆವೆಲ್ ವರ್ಕರ್ಸ್ ಇರ್ತಾರೆ. ಅದ್ಯಾವುದು ಕೂಡ ವಿಜಯ್ ಅವರ ಒಂದು ಪಾರ್ಟಿಯಲ್ಲಿ ಇವತ್ತಿಲ್ಲ.
ನಮ್ಗೆಲ್ಲ ಗೊತ್ತಿರೋ ಹಾಗೆ ಅವರ ಒಂದು ಸೆಲೆಬ್ರಿಟಿ ಸ್ಟೇಟಸ್, ಜನಗಳನ್ನ ಕ್ರೌಡ್ ಪುಲ್ಲಿಂಗ್ ಏನೋ ಇದೆ. ಆದ್ರೆ ಡಿಎಂಕೆ ಅಲಯನ್ಸ್ ಏನಿದೆ, ಕಾಂಗ್ರೆಸ್ ಪಕ್ಷ ಮತ್ತು ಡಿಎಂಕೆ ಅಲಯನ್ಸ್, ನಮ್ಮ ಸರ್ಕಾರ ಏನಿದೆ, ನಮ್ಮ ಸರ್ಕಾರದ ಒಂದು ಯಶಸ್ವಿ ಆಡಳಿತ ಏನಿದೆ, ಅದು ಖಂಡಿತ ಕೈ ಹಿಡಿಯತ್ತೆ. ಮತ್ತೊಂದು ಸಲ ಡಿಎಂಕೆ ಮತ್ತೆ ಕಾಂಗ್ರೆಸ್ ಅಲಯನ್ಸ್ ಬಂದೇ ಬರುತ್ತೆ. ಹೌದು, ಏನು ಟಿವಿಕೆ ಆಗ್ಬೋದು, ಎಐಡಿಎಂಕೆ ನಿಮಗೆ ನೀವು ನೋಡಿದ್ರೆ ನಾಯಕತ್ವದ ಕೊರತೆ ಇದೆ ಅಲ್ಲಿ. ಜಯಲಲಿತಾ ಅವರ ಒಂದು ಡೆತ್ ಆದ್ಮೇಲೆ ಅಲ್ಲಿ ಟೋಟಲಿ ಒಂದು ನಾಯಕತ್ವದ ಕೊರತೆ ಇದೆ. ಅದಕ್ಕೆ ಅವರು ಡೆಸ್ಪರೇಟ್ ಆಗಿ ಬಿಜೆಪಿ ಜೊತೆ ಒಂದು ಕೋಲಿಷನ್ ಮಾಡ್ಕೊಂಡಿರೋದು. ಬಿಜೆಪಿಯಲ್ಲಿ ನೋಡಿದಿರಾ, ಅಲ್ಲಿ ಅಸ್ತಿತ್ವನೇ ಇಲ್ಲ. ಬಿಜೆಪಿ ಯಾವತ್ತೂ ತಮಿಳುನಾಡಲ್ಲಿ ಫಾರ್ಮ್ ಮಾಡಕ್ ಸಾಧ್ಯನೇ ಇಲ್ಲ. ತಮಿಳುನಾಡು ಯಾಕೆ, ಯಾವುದೇ ಒಂದು ಸೌತ್ ಇಂಡಿಯನ್ ಸ್ಟೇಟ್ಸ್ ತಗೊಳ್ಳಿ, ಯಾವತ್ತಾದ್ರೂ ಬಹುಮತದಿಂದ ಬಿಜೆಪಿ ಗೆದ್ದಿರೋದು ನೋಡಿದಿರಾ? ಇಲ್ಲ. ಸೊ ಅದಕ್ಕೆ ಆ ಒಂದು ಫ್ರಸ್ಟ್ರೇಷನ್ಗೆ ಅವರು ಎಐಡಿಎಂಕೆ ಜೊತೆ ಒಂದು ಕೋಲಿಷನ್ ಅಲ್ಲಿ ಇದ್ದಾರೆ. ಅವ್ರಿಗೆ ನಾಯಕತ್ವದ ಕೊರತೆ ಇದೆ, ಇವರಿಗೆ ಅಸ್ತಿತ್ವದ ಕೊರತೆ ಇದೆ. ಅದಕ್ಕೆ ಎಐಡಿಎಂಕೆ ಮತ್ತು ಬಿಜೆಪಿ ಒಟ್ಟಿಗೆ ಬಂದಿರೋದು. ವಿಜಯ್ ಅವರು ಖಂಡಿತ ಮೇ ಬಿ ಒಂದು 3-4%, 4-5% ವೋಟ್ಸೇ ತಗೋಬಹುದು. ಹಾಗಂತ ಅವರು ಅಂಥ ದೊಡ್ಡ ಮಟ್ಟದಲ್ಲಿ ಚೇಂಜ್ ಮಾಡ್ತಾರೆ ಅಂತ ಇಲ್ಲ. ಡಿಎಂಕೆ ಕಾಂಗ್ರೆಸ್ ಅಲಯನ್ಸ್ ಖಂಡಿತ ಮತ್ತೆ ಗೆದ್ದು ನಾವು ಗವರ್ಮೆಂಟ್ ಫಾರ್ಮ್ ಮಾಡೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಓಕೆ, ರಾಘವ್ ಶರ್ಮಾ ಅವ್ರ ಹತ್ರ ಹೋಗ್ತೀನಿ. ರಾಘವ್ ಸರ್, ನೀವೀಗ ಎರಡೂ ಒಪಿನಿಯನ್ ಅನ್ನ ಕೇಳಿಸ್ಕೊಂಡ್ರಿ, ರೈಟ್? ರಾಘವ್ ಸರ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.